ವೀಕ್ಷಕರೇ ನಮಸ್ಕಾರ. ನಾನು ಶೈಜ್. ನೀವು ನೋಡ್ತಾ ಇದ್ದೀರಾ JBM TV. ರಾಮದುರ್ಗ ಸಂತೆ ಅಂದಾಕ್ಷಣ ಎಲ್ಲರಿಗೂ ನೆನಪಿಗೆ ಬರುವುದು ದನಗಳ ಕಾಟ. ಇದು ವಿಶೇಷವಾಗಿ ಕಂಡುಬರುವಂಥ ಸರ್ವಸಾಮಾನ್ಯ ಸಂಗತಿ. ನಮ್ಮ ರಾಮದುರ್ಗದಲ್ಲಿ 2 ಸಂತೆಗಳು ನಡೆಯುತ್ತವೆ. ಒಂದು ತೇರ್ ಬಜಾರ್ ಸಂತೆ, ಆದರೆ ಅದು ರವಿವಾರದ ಸಂತೆ. ಇನ್ನೊಂದು ನೇಕಾರಪೇಟೆಯಲ್ಲಿ ನಡೀತಕ್ಕಂಥ ಸಂತೆ, ಅದು ಗುರುವಾರ ಸಂತೆ ಅಥವಾ ಗುರುವಾರ ಪೇಟೆ ಅಂತಂತಾರೆ. ಅದಕ್ಕೆ ಇನ್ನೊಂದು ಬೇಸ್ತ್ಯಾರ್ ಸಂತೆ ಅಂತಲೂ ಕೂಡ ಕರೀತಾರೆ. ಮತ್ತು ಇನ್ನೊಂದು ವಿಶೇಷವಾಗಿ ಇಲ್ಲಿ ಕೇಳಿಬರುವಂಥದ್ದು ಏನಂತಂದರೆ ಸಸ್ತಾ ಸಂತೆ, ಅಗ್ಗದರದ ಸಂತೆ ಅಂತ ಹೇಳ್ತೀವಿ. ಆದರೆ ಮೊದಲಿಗೆ ಅದು ಪಾಂಡುರಂಗ ಟಾಕೀಜಿಂದ ಹಿಡಿದು ವಿಠೋಬಾ ಮಂದಿರದವರೆಗೆ ಮಾತ್ರ ಸಣ್ಣ ಪ್ರಮಾಣದಲ್ಲಿ ಕೂಡುತ್ತಿತ್ತು. ಬರಬರ್ತಾ ಜನಸಂಖ್ಯೆ ಹೆಚ್ಚಾದಂತೆ ನೇರವಾಗಿ ರೈತರು ತಮ್ಮ ದಿನನಿತ್ಯದ ವ್ಯಾಪಾರವನ್ನು ಅಲ್ಲಿ ತಂದು ಮಾರುವಂಥದ್ದು. ಸೊಪ್ಪು, ಇನ್ನಿತರ ತರಕಾರಿ, ಬದನೆಕಾಯಿ, ಬೆಂಡೆಕಾಯಿ, ಇನ್ನಿತರ ಎಲ್ಲ ತರಕಾರಿಗಳನ್ನು ರೈತರು ನೇರವಾಗಿ ತಂದು ಮಾರುವಂಥ ಸಂತೆ ಅಂತಂದರೆ ಅದು ನೇಕಾರಪೇಟೆ ಸಂತೆ, ಗುರುವಾರ ಸಂತೆ, ಬೇಸ್ತ್ಯಾರ್ ಸಂತೆ. ಈ ಸಂತೆಯಲ್ಲಿ ದಿನನಿತ್ಯ ಆಗದಿದ್ದರೂ ಪ್ರತಿ ಗುರುವಾರ ಈ ಸಂತೆ ನಡೆಯುತ್ತದೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೀತಕ್ಕಂಥ ಸಂತೆ. 1 ಗಂಟೆಯ ನಂತರ ಸಂತೆ ಖಾಲಿ. ಆದರೆ ಈ ಜನದಟ್ಟಣೆಯಲ್ಲಿ ಅನೇಕ ಅನಾಹುತಗಳು ಕೂಡ ನಡೆಯುತ್ತವೆ. ಸಾರ್ವಜನಿಕರು ಇದರ ಬಗ್ಗೆ ಸಾಕಷ್ಟು ತಮ್ಮ ಅಳಲನ್ನು ತೋಡಿಕೊಂಡರೂ ಸಹ ಇಲ್ಲಿ ಆ ಪುರಸಭೆ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಲಿ, ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ವ್ಯಕ್ತಿ ಅದಕ್ಕೆ ಇನ್ನೂ ತನಕ ಯಾವುದೇ ಗಮನ ಕೊಟ್ಟಿಲ್ಲ. ಜನಗಳು ಬರಬೇಕು ಅಂತಂದರೆ ದನಗಳಿಂದ ಬಚಾವಾಗಬೇಕು. ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂತೆ ಮಾಡಬೇಕು. ಅಗ್ಗದ ಸಂತೆ ಅಂದಾಕ್ಷಣ ಪ್ರತಿಯೊಂದು ವಸ್ತುಗಳು ಇಲ್ಲಿ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹೀಗಾಗಿ ಮೊದಲಿನಿಂದ ಈಗ ನೋಡಬೇಕು ಅಂತಂದರೆ ಸಾವಿರಾರು ಜನರು ಈಗ ಸಂತೆಯಲ್ಲಿ ಸೇರುತ್ತಾರೆ. ಆದರೆ ಅಂಥದರಲ್ಲಿಯೇ ದನಗಳ ಒಂದು ಕಾಟವು ಕೂಡ ಹೆಚ್ಚಿಗೆ. ಈಗ ತಾನೇ ನಮ್ಮ ಹೊಸಕೇರಿಯಮ್ಮನವರು ತೇರ್ ಬಜಾರದಲ್ಲಿ ದನಗಳಿಂದ ತುಳಿತಕ್ಕೆ ಒಳಗಾಗಿ ತಮ್ಮ ಪ್ರಾಣವನ್ನೇ ತೆತ್ತಂತಹ ಸಂಗತಿ ಈಗಾಗಲೇ ಪುರಸಭೆಯವರ ಗಮನಕ್ಕೆ, ನಗರಸಭೆಯವರ ಗಮನಕ್ಕೆ ತರಲಾಗಿದೆ. ಆದರೂ ಕೂಡ ಯಾವುದೇ ಕೆಲಸ ಆಗಲಿಲ್ಲ ಮತ್ತು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡೇ ಸಂತೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಬೀದಿ ವ್ಯಾಪಾರಸ್ಥರು ಕೂಡ ತಮ್ಮ ಅಳಲನ್ನು ತೋಡಿಕೊಂಡು ಮುನ್ಸಿಪಾಲ್ಟಿಯಲ್ಲಿ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಈಗ ಯಾವುದೇ ರೀತಿಯ ನಮಗೆ ಸಹಾಯ ಮಾಡದಿದ್ದರೆ ಅಥವಾ ಮೂಲಭೂತ ಸೌಕರ್ಯಗಳನ್ನು ನಮಗೆ ಮಾಡಿಸಿಕೊಡದಿದ್ದರೆ ನಾವು ಇನ್ನು ಮುಂದೆ ಕರ ಕೊಡುವುದಿಲ್ಲ ಅನ್ನುವಂಥ ಕಟಪ್ಪಣೆಯೂ ಕೂಡ ಹಾಕಿದ್ದಾರೆ. ಆದರೆ ಅವರಿಗೆ ಪುರಸಭೆಯ ಅಧಿಕಾರಿಗಳಂತಹ ಚೀಫ್ ಆಫೀಸರ್ ಅವರು 1 ತಿಂಗಳದ ಗಡುವು ಕೊಟ್ಟು ಅಷ್ಟರಲ್ಲಿ ನಾವು ನಿಮಗೆ ಎಲ್ಲ ಸೌಕರ್ಯಗಳು ಮಾಡಿಕೊಡುತ್ತೇವೆ ಹಾಗೂ ಸ್ಥಳವನ್ನು ಕೂಡ ಸ್ಥಳಾಂತರಿಸಿ ಜನರಿಗೆ ಯಾವುದೇ ಥರದ ತೊಂದರೆಯಾಗದಂತೆ ನೋಡುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ಈ ಸಂತೆಯಲ್ಲಿ ಏನು ನಡೆದಿದೆ, ಯಾವ ರೀತಿಯಾಗಿ ಈ ಸಂತೆ ನಡೆದು ಬಂದಿದೆ ಹಾಗೂ ಇಲ್ಲಿ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಇದರ ಬಗ್ಗೆ ಏನು ಅನ್ನುತ್ತಿದ್ದಾರೆ ಅನ್ನುವಂಥದ್ದು ಗಮನಿಸಬಹುದಂತಹ ಒಂದು ಸಂಗತಿ. ವೀಕ್ಷಿಸೋಣ ಬನ್ನಿ. ಸರ್ ನಮಸ್ತೆ. ಹೌದಾ ಸರ್ ನಮಸ್ತೆ. ಆಗ ಒಂದು ಆಕಳ ಗುರುವಾರ ಸಂತೆ ಹೇಗೆ ನಡೀತಾ ಇದೆ? ಇಲ್ಲಿ ವ್ಯಾಪಾರ ಖರೀದಿ ಮಾಡಲು ಬಂದಂತ ಗುರುಗಳಿಗೆ ವಿಚಾರಿಸೋಣ. ಸರ್ ಹೇಗಿದೆ ಸಂತೆ? ಗುರುವಾರ ಸಂತೆ ಹೇಗಿದೆ? ಶಶಿಕುಮಾರ್ ಅಂತ, ರಾಮದುರ್ಗ ನಿವಾಸಿ. ಬೇಸ್ತಾರಪೇಟೆಯಲ್ಲಿ ಅತಿ ಅತ್ಯುತ್ತಮವಾಗಿ ಸಂತೆಗಳು ನಡೆಯುತ್ತಿವೆ. ಈ ಸಂತೆಗಳಲ್ಲಿ ಬಿಡಾಡಿ ದನಗಳ ಕಾಟ ಅಧಿಕವಾಗಿದ್ದು ಇವತ್ತು ಬೆಳಗ್ಗೆ ಒಬ್ಬ ಅಜ್ಜಿಗೆ ಬಿಡಾಡಿ ಆಕಳ ಗುದ್ದಿರುವ ಕಾರಣದಿಂದ ಕಣ್ಣಲ್ಲಿ ರಕ್ತ ಸುರಿಯುತ್ತಿವೆ. ಆದ ಕಾರಣದಿಂದ ರಾಮದುರ್ಗಿನ ಪುರಸಭೆಯ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು, ಮೆಂಬರು ಹಾಗೂ ಇತರೆ ಆಡಳಿತ ಅಧಿಕಾರಿಗಳು ಬಿಡಾಡಿ ಆಕಳಗಳಿಗೆ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಮದುರ್ಗ ಜನಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಪುರಸಭೆ ಅಧಿಕಾರಿಗಳೇ ಹಾಗೂ ಸದಸ್ಯರೇ, ಎಲ್ಲರೂ ಮೆಂಬರ್ಗಳು ಎಲ್ಲರೂ ಈ ರೀತಿಯಾದಂಥ ಘಟನೆಗಳು ನಡೀತಾ ಇವೆ.
ಇಲ್ಲಿ ನಿಂತಾಗ ಏನೈತಿ ಗೂಳಿ ಬಂದು ಹೊಡೆದೈತಿ ಅನ್ನೋದು. ಅಲ್ಲಿ ನೀವು ನೋಡ್ರಿ, ಹೌದಾ ಒಳಗ ಬಂತೆ ಇದ್ದಾವ ಈ ಗೂಳಿ ಚೆನ್ನದ ಯಾಕೈತೆ ದೊಡ್ಡ ಗೂಳಿ ಒಳಗೆ ಬಂದ್ಬಿಟ್ಟು ಕಮ್ಮಿ ಏನೈತಿ ಕೂತಿದೆ ಬರುತ್ತೆ. ಅದ ದವಾಖಾನಿಗೆ ತಗೊಂಡು ಹೋಗಿದ್ದಾರೆ. ಈ ಪ್ರತ್ಯಕ್ಷದರ್ಶಿಗಳ ಏನಂತಾರೆ ಕೇಳೋಣ. ಇಲ್ಲಿ ಏನೈತ್ರಿ ಪೇಟೆಗೆ ಗುಳಿ ಬಂದೈತ್ರಿ. ಆ ಪೇಟೆ ಅಂತ್ರಿ ಪೂರ ದನಗಳ ಕಾಡ್ತಾವ್ರಿ, ಎಲ್ಲ ಆಕಳ ಪಾಪ ಎಲ್ಲ ಕುಡಿಕು. ಅದನ್ನ ನೀವು ಒಟ್ಟ ಏನ್ ಬಗೆಹರಿಸ್ತಾರ ಬಗೆಹರಿಸಲ್ಲ ಆಗ್ಬಾರ್ದಲ್ಲ ಆ ರೀತಿ ಒಂದ್ ವಿಷಯ. ಪಾಪ ಏನ್ ಮಾಡುದ್ರಿ ಅಮ್ಮಾರ ಅಲ್ಲೇ ನಿಂತಾರ, ಅವ್ರ ಮನಿ ಬಾಗಲ್ಲ ನಿಂತಾರ. ಅದು ಗುಳಿ ಒಮ್ಮೆ ಬಂದ್ಬಿಡ್ತ್ರಿ. ಇನ್ನ ಪುಣ್ಯಕ್ಕೆ ಕಣ್ಣಿಗೆ ಗಿನ್ನಿಗೆ ಚುಚ್ಚಿದ್ರಿ ಅದ ಓಡ ಚುಚ್ಚಿದ್ರಿ ಅದ ಹಾಯಕ್ ಹೋಗ್ಲಿ ಸುಮ್ಮ ಅದ ಇನ್ನ ಕಣ್ಣ ಗಿನ್ನ ಹೋಗಿಲ್ಲ ಬಾ ಚಲೋ ಇನ್ನ ಹಾಕಿದ ಅಮ್ಮಂದ ಟೈಮ್ ಸುಮಾರು ಇತ್ತದ ಅಷ್ಟ ಆತ. ಇಲ್ಲಾರ ಅವ್ರ ಎಲ್ರಿ ಪಾಪ ಬಾಗಲ್ಲ ನಿಂತಾರ. ಹಿಂಗ ಏನ್ ಅವ್ರು ನಿಂತಾಗ ಏನೈತಿ ಬಂದು ಹಾದ್ ಬಿಡ್ತಾನದ. ಈ ಅಮ್ಮನವರಿಗೆ ಆ ಗೂಳಿ ಆದಂಥದ್ದು ಅವರ ಪುತ್ರ ಅವರಿಗೆ ಮಾತಾಡಿಸೋಣ. ಸರ್ ಏನಾಗಿದೆ ಅನ್ನುವಂಥದ್ದು ಸ್ವಲ್ಪ ವಿವರವಾಗಿ. ಕಾಯಿಪಲ್ಲೆ ತಗೋಕ್ ಹೋದ್ರೆ ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ಎಕ್ದಮ್ ಬಂದು ಲಿಂಬೆ ತಗೋಕೆ ಗೂಳಿ ಬಂದು ಹಾದು ಬಿಡ್ತಾರೆ. ಮತ್ತು ವಾರ 1-2 ಅಂತ ಘಟನೆಗಳು ನಮ್ಮ ಗುರುವಾರಕ್ಕೊಮ್ಮೆ ಸಂತ್ಯಾಗ ಹಾಕವು. ಅದರ ಬಗ್ಗೆ ಮುನ್ಸಿಪಾಲಿಟಿಯವರಾಗಲಿ ಕರೆ ತುಂಬುವವರಾಗಲಿ ಯಾರು ಏನೇ ಇಲ್ಲ. ಅಲ್ಲ ಈಗ ಕರ ತುಂಬುವವರಾಗ್ಲಿ ಮುನ್ಸಿಪಾಲಿಟಿಯವರಾಗ್ಲಿ ಈಗ ನಾವು ಸಹಿತ JVM TV ಅವರು ಸಾಕಷ್ಟು ಸಲ ಹೇಳಿದ್ವಿ. ಆದ್ರೂ ಇಂಥ ಘಟನೆಗಳು ನಡೀತಾ ಇರ್ತಾವ. ಇಂಥ ದನಕರುಗಳನ್ನು ಒಂದು ಗೋಶಾಲೆ ಮಾಡಿ ಹಾಕ್ಬೇಕ್ರಿ. ಇಲ್ಲಿಕಂದ್ರ ಅವರು ಯಾರು ಮಾಲಕರ ಅವ್ರನ್ನ ಒಯ್ಬೇಕು. ಈಗ ಅವ್ರಿಗಾರು ದಂಡ ಹಾಕಬೇಕು ಈ ರೀತಿ ಆದಂತ ದಂಡ ಹಾಕ್ಬೇಕು. ಇಲ್ಲಿಕಂದ್ರ ಏನ್ ಅವ್ರ ಮ್ಯಾಗ ಕ್ರಮಗಳನ್ನು ತಕ್ಕೋಬೇಕು. ಅವ್ರ ಮ್ಯಾಗ ಕ್ರಮ ಜೀವನ ಮ್ಯಾಗ ಹಾನಿ ನೋಡ್ರಿ. ಈಗ 2 ವರ್ಷದಿಂದ ಒಮ್ಮೆ ಇಲ್ಲೇ ಗುರುವಾರ ಪೈದೊಳಗ ಒಬ್ಬರು ಹಾದ ತಿಳ್ಕೊಂಡಾರ. ನೋಡ್ರಿ ಇದು ನೋಡ್ರಿ ಅವ್ರ ವಯಸ್ಸಾಗ್ಯಾವ ಅಂತಂದ್ಮ್ಯಾಗ ಈ ರೀತಿಯಾದಂತ ಘಟನೆ ಅದು ಅಂತಂದ್ರ ಈಗ ನೋಡ್ರಿ ಈಗ 4 ಕೊಲಿಗೆ ಬಿದ್ದಾವ ಇದಕ್ಕೆ. ಅದು ಕಣ್ಣಿಗೆ ಸ್ವಲ್ಪ ಜೀವ ಹಾನಿನಲ್ರಿ. ಈ ರೀತಿಯಾದಂತ ಘಟನೆಗಳು ನಡೀತಾ ಇದಾವೆ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಸಾರ್ವಜನಿಕರು ಕೊಟ್ಟ ದೂರು ಕೂಡ ಇದೇ ರೀತಿ ಹಂಗ ಹೇಳಕತ್ತಾರಪ್ಪ. ಹಾರಿಕೆ ಒಂದು ಉತ್ತರ ಅಲ್ಲ, ಆದಂಥ ಇನ್ಸಿಡೆಂಟ್ ಪಬ್ಲಿಕ್ ಕೂಡ ಮಾತಾಡ್ತಾ ಇದೆ, ಯಾವ ರೀತಿ ಹೇಳ್ತಾ ಇದೆ. ಇನ್ನು ಮುಂದಾದರೂ ಸಹಿತ ಎಚ್ಚೆತ್ತುಕೊಂಡು ಜನರ ಒಂದು ಜೀವಕ್ಕೆ ಆಪತ್ತು ಬರದ ಹಾಗೆ ಈ ನಗರಸಭೆಯವರಾಗಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ನೋಡ್ಕೋಬೇಕು. ಇಲ್ಲ ಅಂತಂದರೆ ಆ ಜೀವಕ್ಕೆ ಅವರೇ ಜವಾಬ್ದಾರಿ. ಕರ್ನಾಟಕ ಬೀದಿ ವ್ಯಾಪಾರಸ್ಥರದ ಒಂದು ವಿನಂತಿ ಚೀಫ್ ಆಫೀಸರ್ ಕೂಡ ಈಗ ಮಾತಾಡಿದ್ವಿ. ಬೀದಿ ವ್ಯಾಪಾರಸ್ಥರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡು ಅಂತೇಳಿ ಒಂದು ದನ ಕಟ್ಟಬೇಕು, ಬೀದಿ ದನಗಳು. ಆಮೇಲೆ ಇನ್ನೊಂದು ಶೌಚಾಲಯ ಮೂತ್ರಿ ಇದು ಮಾಡಬೇಕಂತ ಹೇಳಿದ್ದೀವಿ. ಮಾಡಲಿಲ್ಲ ಅಂದ್ರೆ ಬೀದಿ ವ್ಯಾಪಾರಸ್ಥರ ಕರ್ನಾಟಕ ಬೀದಿ ವ್ಯಾಪಾರಸ್ಥರ ಒಕ್ಕೂಟದಿಂದ ಸಂತೇಕರ ಕೊಡಲ್ಲ ಅಂತ ನಾವೊಂದು ಬೇಡಿಕೆ ಇಟ್ಟು ಬಂದಿದ್ದೀವಿ. ಈಗ ಒಂದು ತಿಂಗಳ ಟೈಮ್ ಅದ, ಈ 1 ತಿಂಗಳೊಳಗೆ ಮಾಡ್ತೀವಿ ಅಂತೇಳಿ ಚೀಫ್ ಆಫೀಸರ್ ನಮ್ಗೆ ಒಪ್ಕೊಂಡಿದ್ದಾರೆ. ಅಲ್ಲಿ ತನಕ ಈಗ ಯಾರು ಟೆಂಡರ್ ಹಿಡಿದವ್ರಿಗೆ ಈ ಮೂಲಕ ಹೇಳೋಕೆ ಇಷ್ಟಪಡ್ತೀವಿ. 1ನೇ ತಾರೀಕಿನಿಂದ ಸರ್ ಈ ಕೆಲಸ ಯಾವ ಆಗಲಿಲ್ಲ ಅಂದ್ರೆ ಬೀದಿ ವ್ಯಾಪಾರಸ್ಥರು ಯಾರು ಸಂತೇಕರವನ್ನು ಕೊಡುವುದಿಲ್ಲ. ಹೀಗೆ ತಾವು ಮಾತಾಡ್ಕೊಂಡು ಟೆಂಡರ್ದವರು ಯಾರ ಅಲ್ಲಿ ಹಿಡಿಯೋದ್ರಿದ್ದರೆ ಈ ಥರ ನಮ್ಮ ಬೇಡಿಕೆ ಇದೆ. ಇದಾದಮೇಲೆ ಮುಂದೆ 1ನೇ ತಾರೀಕಿನೊಳಗೆ ಆದರೂ ಈ ನಮ್ಮ ಏನು ಬೇಡಿಕೆ ನಾವು ಅಲ್ಲಿಂದ ಸಂತೇಕರ ಕೊಡ್ತೀವಿ. ಜರ್ ಆಗಲಿಲ್ಲ ಅವ್ರು ಯಾವ ಮಾಡ್ತಾರೆ ಆಮೇಲೆ ಸಂತೆ ಕರೆ ಟೆಂಡರ್ ನಾವು ಕೊಡ್ತೀವಿ. ನಮ್ಮ ಯಾರ್ಡ್ಗಳು ಮಾತು ಮುಗಿಸ್ತೀವಿ. ನಮಸ್ಕಾರ ಮೇಡಮ್ ಅವ್ರ. ಹೆಂಗೆ ಕೊಟ್ರಿ ಕಾಯಿ? ಹೆಂಗೆ ಕೊಟ್ರಮ್ಮ ಕೊತ್ತಂಬರಿ? ಹೆಂಗೆ ಕೊಟ್ರಿ? ಬದ್ನಿಕಾಯಿ ಹೆಂಗೆ ಕೊಟ್ರಿ? ಬದ್ನಿಕಾಯಿ ಅಲ್ಲಿ ಸಸ್ತಾ ಸಿಗ್ತಾವಂತ ಬಂದು ಅಂತಾರ, ನೀವು ಪಾಕಿಲ್ 15 ಅಂತಿರಲ್ಲ. ಮೆಂತೆ 10 ರೂಪಾಯಿ. ತಿನ್ನಿ ಹೆಂಗೆ ಕೊಟ್ರಿ? 10 ರೂಪಾಯಿ ಕೊಂಡು. ಉಳ್ಳಾಗಡ್ಡಿ ಹೆಂಗೆ ಕೊಟ್ರಿ?
25. ಗಜ್ರ ಹೆಂಗೆ ಕೊಟ್ರಿ? 10 ರೂಪಾಯಿ ಪಾವು. ಡೊಣಗ ಹೆಂಗೆ ಕೊಟ್ರಮ್ಮ? ಹೂ ಹೆಂಗೆ ಕೊಟ್ರಮ್ಮ? ಇದಕ್ಕೆಷ್ಟು ರೀ? 10 ರೂಪಾಯಿ. ದ್ರಾಕ್ಷಿ ಹೆಂಗೆ ಕೊಟ್ಟೆ? ದ್ರಾಕ್ಷಿ ಹೆಂಗೆ ಕೊಟ್ಟೆ? ತೂಕ ಬರಾಬರಿ ಇರ್ಲಿಕ್ಕೆ ಹೆಂಗೆ ಕೊಡೋದು? 100 ರೂಪಾಯಿ ತೂಕ ಬರಾಬರಿ ಇಲ್ಲ. 50 ರೂಪಾಯಿ ತೂಕ ಬರಾಬರಿ ಕೊಟ್ರೆ ಹೆಚ್ಚು ರೊಕ್ಕ. ಕೊಟ್ಟಿಲ್ಲ. ಜೋಳ ಹೆಂಗೆ ಕೊಟ್ರಿ? ಬಿಳ್ಜೋಳ ಹೆಂಗೆ ಕೊಟ್ರಿ? ಬಿಳ್ಜೋಳ ಹೆಂಗೆ? 42 ರೂಪಾಯಿ ಕೆಜಿ. ರಾಮದೇವ್ ಸಂತಿ ಎಲ್ಲಾರು ನಿಮ್ಮ ಕಡೆ ತಗೋಲಿ ಅಂತೇಳಿ ಎಲ್ಲ ಮಾಡಕ್ಕೆ. ಹೆಂಗೆ ಕೊಟ್ರಿ ಕಲ್ಲಂಗಡಿ? ಹೆಂಗದ? ಹಂಗೆ ಒಯ್ರಿ ಅಂತಂದ್ರೆ ಹೆಂಗೆ ಒಯ್ಬೇಕದು? ಕೆಜಿ ಮ್ಯಾಗ 50. ಕಾಯಿ ಹೆಂಗೆ ಕೊಟ್ರಮ್ಮ? ಕಾಯಿ ಹೆಂಗೆ ಕೊಟ್ರಿ? 40. ಬದ್ನಿಕಾಯಿ ಕೊಟ್ರಿ? ಬದ್ನಿಕಾಯಿ ಕ್ಯಾಬೇಜ್ ಹೆಂಗೆ ಕೊಟ್ರಿ? ಆರ್ಮಿ ಮ್ಯಾನ್ ಬೆಣ್ಣೆ ಏನ್ರಿ ಮಾತ ಮೊಸರು ಹೆಂಗ್ರಿ ಬೆಣ್ಣೆ? 700. ಹಸೆಕಾಯಿ ಹೆಂಗೆ? 10 ರೂಪಾಯಿ ಕಿಲೋ. ಹೆಂಗ್ರಿ ಮತ್ತೆ ಇವು? ಇವು ರೊಟ್ಟಿ ಹಾಕೋದು ನೋಡ್ರಿ ಕೇಳಿ ತಗೋತೀನಿ ನಾನು. ಹೆಂಗೆ ಕೊಟ್ರಿ ಕಳಂಗ್ಲಿ? 30 ರೂಪಾಯಿ ಕೆಜಿ ಮ್ಯಾಗ ಪೀಸ್.